ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಮತ್ತೆ ರಾಜ್ಯದಲ್ಲಿ ಜನತಾ ದರ್ಶನಕ್ಕೆ ಮುಂದೆ ಆಗ್ತಾ ಇದ್ದಾರೆ. ತಮ್ಮ ಲೋಕಸಭಾ ಕ್ಷೇತ್ರ ಮಂಡ್ಯದಲ್ಲಿ ಜನತಾ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಜೆಡಿಎಸ್ನ ಮುಖಂಡರ ಮೇಲೆ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಕಾರಣ, ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿದ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹಾರ ತುರಾಯಿ ತಗೊಂಡ್ಬಂದಿದ್ದಾರೆ. ನಾನಿಲ್ಲಿ ಹಾರ ಹಾಕಿಸ್ಕೊಳ್ಳೋದಕ್ಕೆ ಬಂದಿಲ್ಲ, ಜನರ ಸಮಸ್ಯೆ ಕೇಳೋದಕ್ಕೆ ಬಂದಿದ್ದೀನಿ, ದಯವಿಟ್ಟು ನನ್ನ ಕಾಡಬೇಡಿ. ಈ ರೀತಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ಗರಂ ಆಗಿತ್ತು. ನೋಡಿ, ಆ ದೃಶ್ಯಗಳನ್ನ ನೋಡಿ ತಾವು. ಅವರು ಬರ್ತಾ ಇದ್ದಂತೆ ಅವರಿಗೆ ಬೊಕ್ಕೆ ಕೊಟ್ಟು ಅಭಿನಂದಿಸುವಂತಹದ್ದು, ಹಾರ ಹಾಕಿ ಸನ್ಮಾನಿಸುವಂತ ಕೆಲಸ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಜೆಡಿಎಸ್ನ ಕಾರ್ಯಕರ್ತರು, ಮುಖಂಡರ ಮೇಲೆ ಗರಂ ಆಗ್ತಾರೆ. ನಾನು ನಿಮ್ಮಿಂದ ಹಾರ ಹಾಕಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದಿಲ್ಲ, ಜನರ ಸಮಸ್ಯೆ ಕೇಳೋದಕ್ಕೆ ಬಂದೀನಿ, ಆ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬಿಡಿ ನನ್ನನ್ನ ಅಂತ ಗರಂ ಆಗಿದೆ. ಮಂಡ್ಯ ನಗರಕ್ಕೆ ಬಂದಿರತಕ್ಕಂಥ ಮಂಡ್ಯ ನಗರದ ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರು ಹಾಗೂ ಕೇಂದ್ರ ಸರ್ಕಾರದ ಬೃಹತ್ ಉದ್ದಿಮೆ ಹಾಗೂ ಉಕ್ಕು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜಿಲ್ಲೆಯ ಎಲ್ಲ ನಾಗರಿಕರ ಎಲ್ಲರಿಗೂ ನಮಸ್ಕಾರ. ಈ ಜನತಾ ದರ್ಶನ ಕಾರ್ಯಕ್ರಮದ ಅಧ್ಯಕ್ಷ ಕೆಳಗಡೆ ಬಂದವರ ಬಂದ್ಬಿಡಿ, ಎಲ್ಲ ಮೇಲ್ಗಡೆ ಬಂದರು ಬರಲ್ಲ ಸರ್. ಪೊಲೀಸ್ನವರು ದಯಮಾಡಿ ಕಳಿಸ್ಕೊಡಿ ಸರ್. ಕಾರ್ಯಕ್ರಮ ನೋಡಿ ಸರ್, ಬೇರೆ ಎಲ್ಲ ಕಾಯ್ಕೊಂಡು ಕೂತಾರೆ ಸರ್, ಅರ್ಜಿ ಕೊಟ್ಬಿಟ್ಟು. ಬನ್ನಿ ಸರ್, ಹಿಂದ್ಗಡೆ ನೋಡಿ, ಕುಮಾರಸ್ವಾಮಿ ಅವರು ಸ್ಟೀಲ್ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಜನತಾ ದರ್ಶನಕ್ಕಾಗಿ ತಮ್ಮ ಲೋಕಸಭಾ ಕ್ಷೇತ್ರ ಮಂಡ್ಯಕ್ಕೆ ಆಗಮಿಸಿದ್ರು. ಜನರ ಅಹವಾಲುಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ಜನತಾ ದರ್ಶನ, ಈ ಮೊದಲು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಮನೆ ಮಾತಾಗಿದ್ರು ಕುಮಾರಸ್ವಾಮಿ ಅವರು. ತದನಂತರ ಅದು ಜನತಾ ದರ್ಶನವಾಗಿ ಬದಲಾಯಿತು. ಇವತ್ತು ಕೂಡ ಕೇಂದ್ರ ಸಚಿವರಾಗಿ, ಆ ಮಂಡ್ಯ ಭಾಗದ ಸಂಸದರಾಗಿ ಜನತಾ ದರ್ಶನ ಮಾಡೋದಕ್ಕೆ ಅಂತ ಮಂಡ್ಯಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸಹಜವಾಗಿ ಜೆಡಿಎಸ್ನ ಕಾರ್ಯಕರ್ತರು, ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಆಗಮಿಸಿ ಅವರಿಗೆ ಹಾರ ಹಾಕಿ ಸನ್ಮಾನಿಸೋದಕ್ಕೆ ಮುಂದಾದಾಗ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಜನರ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಬಂದಿದ್ದೀನಿ, ಸಿಗುವಂತಹ ಸಮಯದಲ್ಲೇ ನಾನು ಎಲ್ಲ ಕೆಲಸವನ್ನ ಮಾಡಬೇಕಾಗಿದೆ, ಸಮಸ್ಯೆ ಕೇಳೋದಕ್ಕೆ ಬಿಡಿ ನನ್ನನ್ನು, ನಿಮ್ಮನ್ನ ನಾನಿಲ್ಲಿ ಹಾರ ಹಾಕಿ ಅಂತ ಕರೆಸಿಲ್ಲ, ಜನರ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ನಾನು ಬಂದಿದ್ದೀನಿ, ಅದಕ್ಕೆ ಬಿಟ್ಟುಬಿಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವೇದಿಕೆಯ ಮೇಲೆ ಕುಮಾರಸ್ವಾಮಿ ಅವರ ಜೊತೆಗೆ ಹೆಚ್ಚು ಮುಖಂಡರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಲಿಖಿತ ರೂಪದಲ್ಲಿ ತಮ್ಮ ಸಮಸ್ಯೆಯನ್ನ ಕುಮಾರಸ್ವಾಮಿ ಅವರು, ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಗಮನಕ್ಕೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರತಿ ಸಾಲಲ್ಲಿ ಬಂದು ಒಬ್ಬೊಬ್ಬರೇ ಅವರ ಸಮಸ್ಯೆಗಳನ್ನ ಹೇಳೋದಕ್ಕೆ ಅಣಿಯಾಗಿದ್ದಾರೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಮಂಡ್ಯದಲ್ಲಿ ನಡೀತಾ ಇರುವಂತಹ ಜನತಾ ದರ್ಶನ ಕಾರ್ಯಕ್ರಮ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ. ಆನಂದ, ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತಮ್ಮದೇ ಪಕ್ಷದ ಕಾರ್ಯಕರ್ತರ ಮೇಲೆ ಗರಂ ಕೂಡ ಆಗಿದ್ರು ಅಂತ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ ಹೇಗೆ ನಡೀತಾ ಇದೆ ಜನತಾ ದರ್ಶನ? ಶ್ರೀಪಾದ್, ಏನು ಕುಮಾರಸ್ವಾಮಿ ಅವರು ಸಂಸದರಾಗಿ ಗೆದ್ದು ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಮಂಡ್ಯದಲ್ಲಿ ಜನತಾ ದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರುವಂತಹ ಜನತಾ ದರ್ಶನದಲ್ಲಿ 1000ಕ್ಕೂ ಹೆಚ್ಚು ಜನರು ಬಂದಿದ್ದಾರೆ. 500ಕ್ಕೂ ಹೆಚ್ಚು ಈಗಾಗಲೇ ಮನವಿಗಳನ್ನ ಸಲ್ಲಿಸೋದಕ್ಕೆ ನೋಂದಣಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಗೈರಾಗಿದ್ದಾರೆ. ಇದರ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು. ಅದರ ಕಾರಣ ಏನು ಅಂದ್ರೆ, ನೆನ್ನೆಯಷ್ಟೇ ಒಂದು ಸುತ್ತೋಲೆಯನ್ನ ಹೊರಡಿಸಿ ಅಧಿಕಾರಿಗಳು ಈ ಒಂದು ಜನತಾ ದರ್ಶನಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಅದಕ್ಕಾಗಿ ಅಧಿಕಾರಿಗಳು ಬಂದಿಲ್ಲ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಆನಂದ್.